22 ವರ್ಷದ ಬಳಿಕ ಇಂಗ್ಲೆಂಡ್ ಭೇಟಿ. ಚೀನಾದಲ್ಲಿ ರಹಸ್ಯ ಕಾರ್ಯಾಚರಣೆ ಮಾಡಿದ MI6. ಚೀನಾಕ್ಕೆ ಶುರುವಾಯಿತು ಮತ್ತೊಂದು ನಡುಕ. ಸ್ನೇಹಿತರೆ, ಇದೀಗ ಸದ್ಯ ಹೆಚ್ಚು ಚರ್ಚೆಯಲ್ಲಿರುವಂತಹ ವಿಚಾರ ಏನಪ್ಪಾ ಅಂದರೆ ಅದುವೇ ಚೀನಾದಲ್ಲಿ ಇಂಗ್ಲೆಂಡ್ ಮಾಡುತ್ತಿರುವಂತಹ ರಹಸ್ಯ ಕಾರ್ಯಾಚರಣೆ. ಇದರ ನಡುವೆಯೇ 22 ವರ್ಷದ ಬಳಿಕ ನಮ್ಮ ರಕ್ಷಣಾ ಸಚಿವರು ಇಂಗ್ಲೆಂಡ್ಗೆ ಭೇಟಿ ನೀಡಿದ್ದು ಹಲವು ಚರ್ಚೆಗಳಿಗೆ ಕಾರಣವಾಗಿದೆ. ಚೀನಾದಲ್ಲಿ ಇಂಗ್ಲೆಂಡ್ ರಹಸ್ಯ ಕಾರ್ಯಾಚರಣೆಗೂ ನಮ್ಮ ದೇಶದ ರಕ್ಷಣಾ ಸಚಿವರೇನಿದ್ದಾರೆ ಅವರ ಭೇಟಿಗೂ ಏನಾದರೂ ಸಂಬಂಧ ಇದೆಯಾ ಎನ್ನುವಂತಹ ಅನುಮಾನಗಳು ಹೆಚ್ಚಾಗಿವೆ. ಅಷ್ಟಕ್ಕೂ ಇಂಗ್ಲೆಂಡ್ ಚೀನಾದಲ್ಲಿ ಮಾಡಿದಂತಹ ರಹಸ್ಯ ಕಾರ್ಯಾಚರಣೆ ಏನು? ಇದೀಗ ನಮ್ಮ ರಕ್ಷಣಾ ಸಚಿವರು ಭೇಟಿ ನೀಡಿರುವಂತಹ ಸಮಯದಲ್ಲಿ ಈ ಕುರಿತು ಮಾತನಾಡುವ ಸಾಧ್ಯತೆಗಳಿದೆಯಾ? ಏನೆಲ್ಲ ಒಪ್ಪಂದಗಳು ಆಗಬಹುದು? ಅದೆಲ್ಲವನ್ನ ನಿಮ್ಮ ಮುಂದೆ ಇಡುವಂಥ ಕೆಲಸವನ್ನ ನಾವು ಮಾಡ್ತೀವಿ. ಹೌದು ಸ್ನೇಹಿತರೆ, ಇದೀಗ ಚೀನಾ ಒಂದು ಸಂಚಲನಕಾರಿ ಹೇಳಿಕೆಯನ್ನ ನೀಡಿದೆ. ಅದೇನೆಂದ್ರೆ, ಇಂಗ್ಲೆಂಡ್ ಗುಪ್ತಚರ ಇಲಾಖೆಯು ಚೀನಾದಲ್ಲಿ ಗೂಢಚಾರ್ಯವನ್ನ ಮಾಡಿದೆ ಎಂದು ಆರೋಪಿಸಿದೆ. MI6 ಎನ್ನುವಂತಹ ಗುಪ್ತಚರ ಇಲಾಖೆ ಇದನ್ನು ಮಾಡಿದೆ. ಅದು ಕೂಡ ಚೀನಾದ ಸಂಪೂರ್ಣ ರಹಸ್ಯವನ್ನು ಕದಿಯುವ ಕೆಲಸ ಅಂತ ಹೇಳಿದೆ. ಹಾಗಾದರೆ ಏನಿದು MI6 ಮಾಡಿದ್ದು? ಅದೆಲ್ಲವನ್ನು ಹೇಳೋದಕ್ಕೂ ಮುಂಚೆ ಏನಿದು MI6 ಎನ್ನುವಂಥದ್ದನ್ನು ನಿಮ್ಮ ಮುಂದೆ ಇಡುವಂಥ ಕೆಲಸವನ್ನು ನಾನು ಮಾಡ್ತೀನಿ. ಸ್ನೇಹಿತರೆ, ವಿಶ್ವದ ಪ್ರಮುಖ ರಹಸ್ಯ ಗುಪ್ತಚರ ಸಂಸ್ಥೆಗಳಲ್ಲಿ ಪ್ರಮುಖವಾದ ಒಂದು ಸಂಸ್ಥೆಯೇ ಈ ಇಂಗ್ಲೆಂಡ್ನ MI6 ಎನ್ನುವಂತಹದ್ದು. ಇದನ್ನು ಸಾಮಾನ್ಯವಾಗಿ ಮಿಲಿಟರಿ ಇಂಟೆಲಿಜೆನ್ಸ್ ವಿಭಾಗ 6 ಎಂದು ಕೂಡ ಕರೆಯಲಾಗುತ್ತೆ. ಇದರ ಸಹೋದರ ಸಂಸ್ಥೆ ಮಿಲಿಟರಿ ಇಂಟೆಲಿಜೆನ್ಸ್ ವಿಭಾಗ 5 ಕೂಡ ಇದೆ. ಇದನ್ನು ವಿದೇಶಾಂಗ ಇಲಾಖೆಯೇ ನೇರವಾಗಿ ನಿರ್ವಹಿಸುವ ಕೆಲಸವನ್ನು ಇಂಗ್ಲೆಂಡ್ನಲ್ಲಿ ಮಾಡುತ್ತದೆ. ಇದನ್ನು 1909ರಲ್ಲಿ ಆರಂಭಿಸಲಾಯಿತು. ಮೊದಲ ಮಹಾಯುದ್ಧ ಮತ್ತು ಎರಡನೇ ಮಹಾಯುದ್ಧದ ಸಮಯದಲ್ಲಿ ಹಲವು ಕೆಲಸಗಳನ್ನು ಮಾಡಿತು. ಆದರೆ 2022ರ ನಂತರ ಹಲವು ವಿವಾದಗಳಿಗೆ ಇದು ಕಾರಣವಾಯಿತು. ಈ ವಿವಾದಗಳನ್ನು ಮೈಮೇಲೆ ಎಳೆದುಕೊಳ್ಳುವಂತಹ ಕೆಲಸವನ್ನು ಮಾಡುತ್ತಲೇ ಬರ್ತಿದೆ. ಇದು ಭಯೋತ್ಪಾದನೆಯಂತಹ ಕೃತ್ಯಗಳನ್ನು ತಡೆಯುವ ಕೆಲಸವನ್ನು ಮಾಡುತ್ತೆ. ಇದೀಗ ಮತ್ತೆ ಇಂತಹದ್ದೇ ಒಂದು ವಿವಾದಕ್ಕೆ ಇದು ತನ್ನನ್ನು ಅಣಿ ಮಾಡಿಕೊಂಡಿದೆ. ಸ್ನೇಹಿತರೆ, ಇದೊಂದು ರೀತಿ ನಮ್ಮ ರಾ ಏಜೆನ್ಸಿ ಹೇಗಿದೆಯೋ ಹಾಗೆ ಇದು ಕೂಡ ಕೆಲಸವನ್ನು ಮಾಡುತ್ತೆ. ನಿಮ್ಮೆಲ್ಲರಿಗೂ ಗೊತ್ತಿದೆ ನಮ್ಮ ರಾ ಏಜೆನ್ಸಿ ಬಗ್ಗೆ, ಅದರ ಬಗ್ಗೆ ಹೇಳೋ ಅವಶ್ಯಕತೆ ಇಲ್ಲ ಅಂತ ನಾನು ಭಾವಿಸ್ತಾ ಇದ್ದೀನಿ. ಯಾಕಂದರೆ ನೀವು ಈ ರೀತಿಯ ವಿಡಿಯೋಗಳನ್ನು ನೋಡ್ತಾ ಇದ್ದರೆ ಈ ಸಂಸ್ಥೆಗಳ ಬಗ್ಗೆ ನಿಮ್ಮೆಲ್ಲರಿಗೂ ಗೊತ್ತಿರುವಂತಹ ವಿಚಾರವೇ. ಅಂದರೆ ರಾ ಸಂಸ್ಥೆ ಏನಿದೆ ಇದು ವಿದೇಶದಲ್ಲಿ ಏನಾದರೂ ಭಾರತದ ಪಿತೂರಿ, ಅಂದರೆ ಭಾರತದ ವಿರುದ್ಧ ಯಾರಾದರೂ ಪಿತೂರಿ ಮಾಡಿದರೆ ಅಂತಹ ವಿಷಯಗಳನ್ನು ನಮ್ಮ ದೇಶಕ್ಕೆ ತಿಳಿಸುವಂಥ ಕೆಲಸವನ್ನು ಈ ಸೀಕ್ರೆಟ್ ರಾ ಏಜೆನ್ಸಿಗಳೇನಿದ್ದಾರೆ ಅವ್ರು ಮಾಡ್ತಾರೆ. ಇನ್ನು ಇತ್ತೀಚೆಗೆ ಒಂದು ಅಪವಾದ ಕೂಡ ಬರ್ತಾ ಇತ್ತು. ಅಂದರೆ ಎಲ್ಲ ದೇಶಗಳು ನಮ್ಮ ರಾ ಏಜೆನ್ಸಿ ಮೇಲೆ, ಅಂದರೆ ನಮ್ಮ ಭಾರತಕ್ಕೆ ಬೇಕಿರುವಂತಹ ಮೋಸ್ಟ್ ವಾಂಟೆಡ್ ಉಗ್ರರೇನಿದ್ದಾರೆ ಅವರು ಹತ್ಯೆ ಆಗ್ತಾ ಇದೆ. ಅಂದರೆ ವಿಶ್ವದ ಮೂಲೆ ಮೂಲೆಯಲ್ಲೂ, ಅದರಲ್ಲೂ ಕೂಡ ಪಾಕಿಸ್ತಾನದಲ್ಲಿ ಹೆಚ್ಚು. ಅದಕ್ಕೆ ಕಾರಣ ಯಾರು ಅಂದರೆ ಈ ರಾ ಏಜೆನ್ಸಿಯಲ್ಲಿ ಕೆಲಸ ಮಾಡುವಂಥವರು ಅಥವಾ ರಾ ಏಜೆಂಟ್ಗಳು ಎನ್ನುವಂತಹ ಮಾತನ್ನು ಅಮೆರಿಕ ಕೂಡ ಹೇಳಿತು, ವಿಶ್ವದ ನಾನಾ ದೇಶಗಳು ಹೇಳಿದ್ವು. ಇಂತಹದ್ದೊಂದು ಅಪವಾದನ ನಮ್ಮ ರಾ ಏಜೆನ್ಸಿಯ ಮೇಲೆ ಹಾಕಲಾಗಿತ್ತು. ಬಟ್ ಭಾರತ ಇದ್ಯಾವುದಕ್ಕೂ ರಿಯಾಕ್ಟ್ ಮಾಡಲಿಲ್ಲ. ಅಂತಹದ್ದೇ ಏಜೆನ್ಸಿ ಈ MI6 ಎನ್ನುವಂಥದ್ದು ನಿಮಗೆ ಗೊತ್ತಿರಲಿ. ಹೌದು ಸ್ನೇಹಿತರೆ, ಇಂತಹದ್ದೇ ಒಂದು ಸಂಸ್ಥೆ ಇಂಗ್ಲೆಂಡ್ನ ಈ MI6 ಎನ್ನುವಂಥದ್ದು, ಇದರ ಮೇಲೆ ಇದೀಗ ಚೀನಾ ಆರೋಪವನ್ನು ಮಾಡ್ತಾ ಇದೆ. ಈ ಆರೋಪ ನಿಜವೂ ಇರಬಹುದು, ಇಲ್ಲ ಸುಳ್ಳು ಇರಬಹುದು. ಆದರೆ ಚೀನಾ ಆರೋಪವನ್ನಂತೂ ಮಾಡುತ್ತಲೇ ಇದೆ. ಆದರೆ ಇದಕ್ಕೆ ಬ್ರಿಟನ್ ಯಾವುದೇ ಉತ್ತರವನ್ನು ನೀಡಿಲ್ಲ. ಇಂಗ್ಲೆಂಡ್ನ MI6 ಎನ್ನುವಂತಹ ಗುಪ್ತಚರ ಇಲಾಖೆಯು ಅವಾಂಗ್ ಹೆಸರಿನಲ್ಲಿ ಕೆಲವರಿಗೆ ತರಬೇತಿಯನ್ನು ನೀಡಿದೆ. 2015ರಿಂದಲೂ ಇಲ್ಲಿಗೆ ಬರುವ ಪ್ರಯತ್ನಗಳನ್ನು ಮಾಡಿದೆ ಎನ್ನುವಂಥ ಮಾಹಿತಿಯನ್ನು ಚೀನಾ ಹಂಚಿಕೊಂಡಿದೆ. ನಿಮ್ಮೆಲ್ಲರಿಗೂ ಗೊತ್ತಿರಲಿ ಸ್ನೇಹಿತರೆ, ಇಂತಹ ಸಂಸ್ಥೆಗಳು ಕೇವಲ ಭಾರತದಲ್ಲಿ ಮಾತ್ರವಲ್ಲ, ಕೇವಲ ಇಂಗ್ಲೆಂಡ್ನಲ್ಲಿ ಮಾತ್ರವಲ್ಲ, ಎಲ್ಲ ದೇಶಗಳಲ್ಲೂ ಇರುತ್ತದೆ. ಅದರ ಹೊರತಾಗಿ ಯಾವುದೇ ದೇಶವೂ ಇರೋದಿಲ್ಲ. ಚೀನಾ ಇರಬಹುದು, ಅಮೇರಿಕ ಇರಬಹುದು, ಭಾರತ ಇರಬಹುದು, ಪಾಕಿಸ್ತಾನ ಇರಬಹುದು, ಫ್ರಾನ್ಸ್ ಇರಬಹುದು, ಇಂಗ್ಲೆಂಡ್ ಇರಬಹುದು, ಎಲ್ಲ ದೇಶಗಳು ಈ ರೀತಿಯ ಒಂದು ತನಿಖಾ ಅಥವಾ ಗುಪ್ತಚರ ಇಲಾಖೆಯನ್ನು ಹೊಂದಿರುತ್ತವೆ. ಸ್ನೇಹಿತರೆ, ನಿಮಗೆ ಗೊತ್ತಿರಲಿ, ಇದೊಂದು ವಿಚಾರಕ್ಕೆ ಹೆಚ್ಚು ಸದ್ದು ಮಾಡ್ತಾ ಇಲ್ಲ. ಇದರ ನಡುವೆ ಮತ್ತೊಂದು ವಿಚಾರ ಕೂಡ ಸದ್ದು ಮಾಡ್ತಾ ಇದೆ. ಅದೇನಪ್ಪ ಅಂದರೆ, ನಮ್ಮ ರಕ್ಷಣಾ ಸಚಿವರಾದಂತಹ ರಾಜನಾಥ್ ಸಿಂಗ್ ಇದೀಗ ಇಂಗ್ಲೆಂಡ್ಗೆ ಭೇಟಿ ನೀಡ್ತಿದ್ದಾರೆ. ಹಾಗಂತ ದಿಢೀರಂತ ಭೇಟಿ ನೀಡ್ತಿರೋದಂತ ಅಲ್ಲ, ಇದೊಂದು ರೀತಿಯ ಮುಂಚಿತವಾದ ಒಂದು ಪ್ಲಾನಿಂಗೇ ಆಗಿರಬಹುದು. ಬಟ್ ಇದೀಗ ಈ ಸುದ್ದಿ ತಿಳಿದ ಮೇಲೆ ಇದಕ್ಕೆ ಹೆಚ್ಚು ಮಹತ್ವ ಬಂದಿದೆ ಸ್ನೇಹಿತರೆ. ಇನ್ನೊಂದು ವಿಚಾರ ನಿಮಗೆ ಇಲ್ಲಿ ಕಂಪ್ಲೀಟಾಗಿ ಗೊತ್ತಿರಲಿ.
22 ವರ್ಷದ ಬಳಿಕ ಮೊದಲ ಬಾರಿಗೆ ಇದೀಗ ನಮ್ಮ ರಕ್ಷಣಾ ಸಚಿವರು ಭೇಟಿಯನ್ನು ನೀಡ್ತಾ ಇದ್ದಾರೆ. ಇದಕ್ಕೂ ಮುಂಚೆ 2002ರಲ್ಲಿ ನಮ್ಮ ರಕ್ಷಣಾ ಸಚಿವರು ಇಂಗ್ಲೆಂಡ್ಗೆ ಭೇಟಿಯನ್ನು ನೀಡಿದರು. ಇನ್ನು ಇಂಗ್ಲೆಂಡ್ನ ಪ್ರಧಾನಿಯವರು ಕೂಡ ಯಾರೋ ರಿಷಿ ಸುನಕ್ ನಮ್ಮ G20 ಏನಿತ್ತು ಆ ಸಭೆಯಲ್ಲಿ ಭಾಗವಹಿಸಿದ್ದು ನಿಮ್ಮೆಲ್ಲರಿಗೂ ಗೊತ್ತಿರುವಂತಹದ್ದೇ. ಹೌದು ಸ್ನೇಹಿತರೆ, ಇದೀಗ ನಮ್ಮ ರಾಜನಾಥ್ ಸಿಂಗ್ ಹೋಗಿದ್ದಾರೆ. ಅದು ಮುಂಚಿತವಾಗಿಯೇ ಫಿಕ್ಸ್ ಆಗಿದ್ರು ಕೂಡ ಇದೀಗ ಅದರ ಬಗ್ಗೆ ಚರ್ಚೆ ಆಗೋ ಸಾಧ್ಯತೆ ಇದೆ. ಇದಷ್ಟೇ ಅಲ್ಲದೆ ರಾಜನಾಥ್ ಸಿಂಗ್ ರವರು ಇಂಗ್ಲೆಂಡ್ನಲ್ಲಿ ಶಸ್ತ್ರಾಸ್ತ್ರಗಳ ಉತ್ಪಾದನೆ ಏನು ಮಾಡುತ್ತೆ ಆ ಘಟಕಗಳಿಗೆ ಭೇಟಿಯನ್ನು ನೀಡಲಿದ್ದಾರೆ. ಅದಷ್ಟೇ ಅಲ್ಲದೆ ಹಲವು ಒಪ್ಪಂದಗಳನ್ನು ಕೂಡ ಮಾಡಿಕೊಳ್ಳಲಿವೆ. ಅದೇ ಕಾರಣಕ್ಕೆ ಇದು ಚೀನಾಕ್ಕೆ ಮಾರಕವೂ ಆಗಬಹುದು. ಅದಷ್ಟೇ ಅಲ್ಲದೆ ಪಾಕಿಸ್ತಾನಕ್ಕೂ ಕೂಡ ಇದು ಮಾರಕ ಆಗೋ ಸಾಧ್ಯತೆ ಇದೆ. ಇದೇ ಕಾರಣಕ್ಕೆ ಅಮೆರಿಕ ಕೂಡ ಕಣ್ಣನ್ನು ಕೆಂಪಾಗುವಂತೆ ಮಾಡಿಕೊಂಡಿದೆ. ಅದೇನಾದರೂ ಆಗಲಿ ಸ್ನೇಹಿತರೆ, ನಮ್ಮ ಭಾರತದ ರಕ್ಷಣಾ ಸಚಿವರು ಇದೀಗ ಇಂಗ್ಲೆಂಡ್ಗೆ ಭೇಟಿ ನೀಡಿರುವುದು ಭಾರತದ ಪಾಲಿಗಂತೂ ಅದೊಂದು ಮಹತ್ವದ ವಿಚಾರವೇ ಆಗಿದೆ. ಇಲ್ಲಿ ಯಾವೆಲ್ಲ ಚರ್ಚೆಗಳಾಗ್ತವೆ, ಇಲ್ಲಿ ಯಾವೆಲ್ಲ ಒಪ್ಪಂದಗಳಾಗ್ತವೆ, ಅದರ ಮೇಲೆ ಭಾರತದ ಬಲ ನಿಂತಿರುತ್ತೆ. ಇಂತಹದ್ದೇ ಸುದ್ದಿಗಾಗಿ ಸದಾ ನೋಡ್ತಾ ಇರಿ ಲೈನ್ ಟಿವಿ ಕನ್ನಡ.